ಕಾಲ್ತುಳಿತಕ್ಕೆ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಮ್ಮಗನ ಸಾವಿನ ಆಘಾತದಿಂದ ಅಜ್ಜಿ ಕೂಡ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ತಾಲೂಕಿನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದು ಮನೋಜ್ ಅಜ್ಜಿ 70 ವರ್ಷದ ದೇವಿರಮ್ಮ ಮೃತರಾಗಿದ್ದಾರೆ. ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ ಮನೋಜ್ ಬಲಿಯಾಗಿದ್ರು. ಮೊಮ್ಮಗನ ಸಾವಿನ ಸುದ್ದಿಯಿಂದ ಅಜ್ಜಿಗೆ ಹೊರ ಬರೋಕ್ಕಾಗಿಲ್ಲ. ಇದೀಗ ಅಜ್ಜಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ತಾಲೂಕಿನ ನಾಗಸಂದ್ರದ ಮನೆಯಲ್ಲಿ ಇದೀಗ 70 ವರ್ಷದ ಮನೋಜ್ ಅವರ ಅಜ್ಜಿ ದೇವಿರಮ್ಮ ಸಾವನ್ನಪ್ಪಿದ್ದಾರೆ. ಮೊಮ್ಮಗನನ್ನ ಆಡಿ ಬೆಳೆಸಿದಂತಹ ಅಜ್ಜಿಗೆ ತನ್ನ ಕಣ್ಣೆದುರು ಮೊಮ್ಮಗನ ಸಾವನ್ನ ಅರಗಿಸ್ಕೊಳ್ಳೋಕ್ಕಾಗಿಲ್ಲ. ಪರಿಣಾಮ ಆಕೆಯೂ ಕೂಡ ಸಾವನ್ನಪ್ಪಿದ್ದಾರೆ. ಓಕೆ, 70 ವರ್ಷದ ದೇವಿರಮ್ಮ ಮನೋಜ್ ಅವರ ಅಜ್ಜಿ ಇದೀಗ ಸಾವನ್ನಪ್ಪಿದ್ದಾರೆ ಮೊಮ್ಮಗನ ಸಾವಿನ ಆಘಾತದಿಂದ. 11 ಜನ ಮೊನ್ನೆಯ ಕಾಲ್ತುಳಿತದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅದರಲ್ಲಿ ಈ ಮನೋಜ್ ಕೂಡ ಒಬ್ಬರಾಗಿದ್ರು. ಅವರ ತಂದೆ ತಾಯಿಯ ಗೋಳಾಟ ಅಂತೂ ಮುಗಿಲು ಮುಟ್ಟಿತ್ತು. ಅರ್ಗಿಸ್ಕೊಳ್ಳೋಕ್ಕಾಗ್ತಾರಲ್ಲ. ಇದರ ನಡುವಲ್ಲೇ ಮೊಮ್ಮಗ ಈ ರೀತಿಯಾಗಿ ದುರಂತವನ್ನು ಕಂಡುಬಿಟ್ನಲ್ಲ, ನಾನು ಎತ್ತಾಡಿಸಿದ್ದು, ನಾನು ಬಾಣಂತನ ಮಾಡಿದ್ದು, ನಾನು ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಮೊಮ್ಮಗ ಈ ರೀತಿಯಾಗಿ ಒಂದು ಜೀವ ಕಳ್ಕೊಬಿಟ್ನಲ್ಲ, ಓದಿ ಬೆಳೆದು ದೊಡ್ಡವನಾಗೋ ವಯಸ್ಸಲ್ಲಿ ಎನ್ನುವಂತಹ ನೋವಿನಿಂದ ಅಜ್ಜಿಗೆ ಹೊರಗೆ ಬರೋಕ್ಕಾಗಿಲ್ಲ. ಪರಿಣಾಮ ಮನೋಜ್ ಅವರ ಅಜ್ಜಿ 70 ವರ್ಷದ ದೇವಿರಮ್ಮ ಕೂಡ ಇದೀಗ ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ಸಾವಿನ ಆಘಾತದಿಂದ ಅಜ್ಜಿ ಕುಣಿಗಲ್ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲ್ತುಳಿತಕ್ಕೆ ಅಭಿಮಾನಿಗಳ ಸಾವು ಪ್ರಕರಣ ಆಗಿತ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಮ್ಮಗನ ಸಾವಿನಿಂದ ಹೊರಬರೋಕ್ಕಾಗದೆ 70 ವರ್ಷದ ದೇವಿರಮ್ಮ ಇದೀಗ ಸಾವನ್ನಪ್ಪಿದ್ದಾರೆ.